ಕರೆಂಟ್ ಇರುತ್ತೆ, ಲೈಟ್ ಹಾಕಂಗಿಲ್ಲ. ಇಲ್ಲ, ಕರೆಂಟ್ ಇರಲ್ಲ, ಲೈಟು ಕೂಡ ಆಫ್ ಇರುತ್ತೆ. ಇನ್ವರ್ಟರ್ ಇದ್ರೆ ಮನೆ ಮಾತ್ರ ಆನ್ ಇರುತ್ತೆ, ಲೈಟು ಕೂಡ ಆನ್ ಇರಲ್ಲ, ಎಲ್ಲ ಟೋಟಲ್ ಲೈಟ್ ಆಫ್ ಇರುತ್ತೆ. ಮತ್ತೆ ಇದೇ ರೀತಿಯಾದಂತ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಇವತ್ತು ದಾಳಿ ಆಗಿದೆ ಮತ್ತು ನಾಳೆನೂ ಆಗ್ಬಹುದು, ಇವತ್ತು ರಾತ್ರಿನೂ ಆಗ್ಬಹುದು. ಇವತ್ತು 4 ಕಡೆ ಆಗಿದೆ. ನಮ್ಮ ಈ 1 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ನಮ್ಮ ರಿಯಾಡಲ್ ಆಗಿದೆ. ಮತ್ತೆ ನಮ್ಮ ಜಾನಿಪುರಲ್ಲಿ ಜಾನಿಪುರ ಕಾಲೋನಿ ಅಂತ ಇದೆ, ಅಲ್ಲಿ ಟಾಪ್ ಅಲ್ಲಿ ಅಲ್ಲೂ ಕೂಡ ಒಂದು ದಾಳಿ ಆಗಿದೆ. ಮತ್ತೆ ನಮ್ಮ ಪ್ರಸಿದ್ಧವಾದ ದೇವಸ್ಥಾನ ಆಪ್ಶಂಭು ದೇವಸ್ಥಾನ, ನಾವಂತೆ ಅದನ್ನ ನಾವು ನಮ್ಮ ದೇವರು ಶಿವಜಿ ದೇವರು, ಅಲ್ಲೂ ಕೂಡ ಅವರು ಅಟ್ಯಾಕ್ ಮಾಡಿದ್ದಾರೆ ಇವತ್ತು. ಆದ್ರೆ ದೇವ್ರ ದಯೆಯಿಂದ ಅಲ್ಲಿ ಅನಾಹುತ ಆಗಿಲ್ಲ, ಅದು ಒಂದು ದೊಡ್ಡ ಪುಣ್ಯ ನಮಗೆ. ಈ ತರ ಆಗ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಸರಿ ಉತ್ತರ ನಮ್ಮ ಮೋದಿ ಸರ್ ಅವರು ಪ್ರಧಾನಮಂತ್ರಿಗಳು ಕೊಡಲೇಬೇಕು, ನೇರವಾಗಿ ಯುದ್ಧ ಮಾಡಲೇಬೇಕು. ನಾವೆಲ್ಲ ರೆಡಿ ಇದೀವಿ ಅದಕ್ಕೆ. ಮತ್ತೆ ಇಲ್ಲಿ ಆಗಿರ್ತಕ್ಕಂಥ ಅಟ್ಯಾಕ್ ಇಂದ ಬಹಳ ಸಮಸ್ಯೆ ಆಗಿದೆ, ಬಹಳ ನುಕ್ಸಾನ್ ಆಗಿದೆ ಅನ್ನೋದು ನೋಡಿ. ಇಂದ ಪಾಪ ಮನೆ ಕಟ್ಟೋದು, ಮನುಷ್ಯ ಜೀವನ ಅದಕ್ಕೆ ಮಾಡೋದು ಊಟ ಬಟ್ಟೆ ಮತ್ತೆ ಅನ್ನಕ್ಕೋಸ್ಕರ ಅಷ್ಟೇ. ಊಟ ಬಟ್ಟೆ ಅನ್ನ ಇರ್ಬೇಕಷ್ಟೇ, ಮತ್ತೇನಿಲ್ಲ. ನೋಡಿ ಎಷ್ಟು ಕಷ್ಟಪಟ್ಟರು ಮನೆ ಕಟ್ಟಿರ್ಬೋದು, ಹೌದಾ? ಆದ್ರೆ ಈ ಒಂದೇ ಸೆಕೆಂಡ್ದಲ್ಲಿ ಅವ್ರು ಬಿಲ್ಡಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಉತ್ತರ ನನಗಂದ್ರೆ ನನ್ನ ಕಡೆ ಅಂದ್ರೆ ಉತ್ತರ ಇಲ್ಲ. ಅದು ಜನರು ನೀವೇ ನೋಡಬೇಕು, ನೀವೇ ಉತ್ತರ ಕೊಡಬೇಕು. ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಒಂದು ಅಭಿಪ್ರಾಯನ ಕೊಡಿ ದಯವಿಟ್ಟು. ಕರೆಂಟ್ ಇರುತ್ತೆ, ಲೈಟ್ ಹಾಕಂಗಿಲ್ಲ. ಇಲ್ಲ, ಕರೆಂಟ್ ಇರಲ್ಲ, ಲೈಟು ಕೂಡ ಆಫ್ ಇರುತ್ತೆ. ಇನ್ವರ್ಟರ್ ಇದ್ರೆ ಮನೆ ಮಾತ್ರ ಆನ್ ಇರುತ್ತೆ, ಲೈಟು ಕೂಡ ಆನ್ ಇರಲ್ಲ, ಎಲ್ಲ ಟೋಟಲ್ ಲೈಟ್ ಆಫ್ ಇರುತ್ತೆ. ಇದೇ ರೀತಿಯಾದಂತ ದಾಳಿ ಆಗುವಂತ ಸಾಧ್ಯತೆ ಇರುತ್ತೆ, ಯಾಕಂದ್ರೆ ಇವತ್ತು ದಾಳಿ ಆಗಿದೆ ಮತ್ತು ನಾಳೆನೂ ಆಗ್ಬಹುದು, ಇವತ್ತು ರಾತ್ರಿನೂ ಆಗ್ಬಹುದು. ಇವತ್ತು 4 ಕಡೆ ಆಗಿದೆ. ನಮ್ಮ ಈ 1 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ನಮ್ಮ ರಿಯಾಡಲ್ ಆಗಿದೆ. ಮತ್ತೆ ನಮ್ಮ ಜಾನಿಪುರಲ್ಲಿ ಜಾನಿಪುರ ಕಾಲೋನಿ ಅಂತ ಇದೆ, ಅಲ್ಲಿ ಟಾಪ್ ಅಲ್ಲಿ ಅಲ್ಲೂ ಕೂಡ ಒಂದು ದಾಳಿ ಆಗಿದೆ. ಮತ್ತೆ ನಮ್ಮ ಪ್ರಸಿದ್ಧವಾದ ದೇವಸ್ಥಾನ ಆಪ್ಶಂಭು ದೇವಸ್ಥಾನ, ನಾವಂತೆ ಅದನ್ನ ನಾವು ನಮ್ಮ ದೇವರು ಶಿವಜಿ ದೇವರು, ಅಲ್ಲೂ ಕೂಡ ಅವರು ಅಟ್ಯಾಕ್ ಮಾಡಿದ್ದಾರೆ ಇವತ್ತು. ಆದ್ರೆ ದೇವ್ರ ದಯೆಯಿಂದ ಅಲ್ಲಿ ಅನಾಹುತ ಆಗಿಲ್ಲ, ಅದು ಒಂದು ದೊಡ್ಡ ಪುಣ್ಯ ನಮಗೆ. ಈ ತರ ಆಗ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಸರಿ ಉತ್ತರ ನಮ್ಮ ಮೋದಿ ಸರ್ ಅವರು ಪ್ರಧಾನಮಂತ್ರಿಗಳು ಕೊಡಲೇಬೇಕು, ನೇರವಾಗಿ ಯುದ್ಧ ಮಾಡಲೇಬೇಕು. ನಾವೆಲ್ಲ ರೆಡಿ ಇದೀವಿ ಅದಕ್ಕೆ. ಮತ್ತೆ ಇಲ್ಲಿ ಆಗಿರ್ತಕ್ಕಂಥ ಅಟ್ಯಾಕ್ ಇಂದ ಬಹಳ ಸಮಸ್ಯೆ ಆಗಿದೆ, ಬಹಳ ನುಕ್ಸಾನ್ ಆಗಿದೆ ಅನ್ನೋದು ನೋಡಿ. ಇಂದ ಪಾಪ ಮನೆ ಕಟ್ಟೋದು, ಮನುಷ್ಯ ಜೀವನ ಅದಕ್ಕೆ ಮಾಡೋದು ಊಟ ಬಟ್ಟೆ ಮತ್ತೆ ಅನ್ನಕ್ಕೋಸ್ಕರ ಅಷ್ಟೇ. ಊಟ ಬಟ್ಟೆ ಅನ್ನ ಇರ್ಬೇಕಷ್ಟೇ, ಮತ್ತೇನಿಲ್ಲ. ನೋಡಿ ಎಷ್ಟು ಕಷ್ಟಪಟ್ಟರು ಮನೆ ಕಟ್ಟಿರ್ಬೋದು, ಹೌದಾ? ಆದ್ರೆ ಈ ಒಂದೇ ಸೆಕೆಂಡ್ದಲ್ಲಿ ಅವ್ರು ಬಿಲ್ಡಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಉತ್ತರ ನನಗಂದ್ರೆ ನನ್ನ ಕಡೆ ಅಂದ್ರೆ ಉತ್ತರ ಇಲ್ಲ. ಅದು ಜನರು ನೀವೇ ನೋಡಬೇಕು, ನೀವೇ ಉತ್ತರ ಕೊಡಬೇಕು. ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಒಂದು ಅಭಿಪ್ರಾಯನ ಕೊಡಿ ದಯವಿಟ್ಟು.